హలో హలో రండి 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 రండి. ಅದೇನೋ ವಿಸಿಲ್ ಹೊಡಿ ಮನೆಗ್ ನಡೀನಾ. ನೀವೀಗ ಮನೆಗೆ ಹೋಗಿ ಹೈದರಾಬಾದಿ ಬಿರಿಯಾನಿ ತಿನ್ಬಿಟ್ಟು ಮಲ್ಕೊಳ್ಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಆರೆಂಜ್ ಆರ್ಮಿ ಅಂಟೆ ಸುನಾಮಿ. ವೈಭವ್ ಬೀಸಿ ಸುನಾಮಿ ಕೊಚ್ಕೊಂಡು ಹೊಂಟೋಯ್ತು ಆರೆಂಜ್ ಆರ್ಮಿ. ಏ ಅಲ್ಲೇ ವೈಭವ್ಗೆ ಸುಸ್ತಾಯ್ತಿತ್ತಂತೆ. ವಾ ಡಾಕ್ಟರ್ ಅವ್ನ್ಗೆ ಆರೆಂಜ್ ಜ್ಯೂಸ್ ಕುಡಿಯಕ್ಕೆ ಹೇಳಿದ್ರಂತೆ. ವಾ ಅದಕ್ಕೆ ಆರೆಂಜ್ ಆರ್ಮಿ ನಿಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡ್ದ್ಬಿಟ್ಟಿದ್ದು. ಅದು ಯಾವ್ದೋ ಒಂದು ಹುಡುಗಿ ಏನೋ ಹೇಳ್ತಿತ್ತಲ್ಲ, ಏನದು 2016 ರಿಪೀಟ್ అయిపోయింది నాదే కప్పి. రండి 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 ಅಲ್ಲ ರಂಡಿ ರಂಡಿ ಅಂದ್ಬಿಟ್ಟು ಇವರೇ ರಂಡ್ಕೊಂಡ್ಬಿಟ್ರು ಮನೆಗೆ. ಇನ್ನೇನಪ್ಪ ನಿಮ್ದು ಕ್ರಿಸ್ ಗೇಲ್ದು ಒಂದ್ ರೆಕಾರ್ಡ್ ಮುರಿದ್ಬಿಟ್ಟ. ಇನ್ನೊಂದ್ ಬಾಲ್ ಇದ್ರೆ ಇನ್ನೊಂದ್ ರೆಕಾರ್ಡ್ ಮುರಿದ್ಬಿಡ್ತಿದ್ದ. 15 ವರ್ಷದ ಹುಡುಗ ನಿಮ್ ರೆಕಾರ್ಡ್ ಮುರಿದ್ಬಿಟ್ಟ. ಲೇ ಚಪ್ರಿ, ಆ ರೆಕಾರ್ಡ್ ಮುರಿಯಕ್ಕೂ 15 ವರ್ಷ ಬೇಕಾಯ್ತು. ನೋಡೋಣ 29 ಬಾಲಲ್ಲಿ 97 ಹೊಡೆದವನೆ. ಇನ್ನ ಕೆಲವ್ರು ಇರ್ತಾರೆ 50 ಬಾಲ್ಗೆ 50 ನೋಡಿ ಅವರು. ಅಣ್ಣ ಅಂಗನವಾಡಿ ರಿಸಲ್ಟ್ ಆನ್ಲೈನ್ ಬಿಡ್ತಾರೆ ಇಲ್ಲ ಊರಾಗ ದೊಡ್ಡ ಸ್ಕ್ರೀನ್ ಹಾಕಿ ಅದ್ರಾಗ ಬಿಡ್ತಾರೆ. నీ సంటార కిజిర్కిల్ మతదరాగ నా లైక్ 2016 రిపీట్ అవ్వబోతుంది. సారీ మాదే కప్ ఎవడో నాకు తెలిసి రండి చూస్తున్నాం. ఎస్ఆర్ చూసారు కప్పు కొట్టి తీరుతుంది. మాది కప్ ఏమనుకుంటున్నారు? ఎస్ఆర్హెచ్ అంటే మాస్ అనుకుంటారా? ఘోరం మాస్. ಮಕ್ಕೊಂಡಾಗ ಎಷ್ಟು ಕ್ಯೂಟ್ ಕಾಣ್ತಾಳ ಮಮ್ಮಿ. ಏ ಮಮ್ಮಿ ಹಗರ ಮಮ್ಮಿ ಏನಾತ? ಮಮ್ಮಿ ಮಮ್ಮಿ ಏನಾತ ಹೇಳ ಮಮ್ಮಿ. ಕಸ್ತೋ ಬಂದಾನ. ಧಾರವಾಡ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡ ಸ್ವಚ್ಛ ಹಾಗೂ ಹಸಿರು ನಗರ ನಿರ್ಮಾಣಕ್ಕಾಗಿ ನೀನ್ ಕೃಷ್ಣ ಅಲ್ಲ, ನೀನೇನು ದೊಡ್ಡನಾದ್ಮೇಲೆ ಚೆನ್ನಾಗಿ ಓದಿ ಗೌರ್ಮೆಂಟ್ ಜಾಬ್ ತಾಂಬ್ನಿ ಹಂಗ ಹಿಂಗ ಅಂತೇಳಿ ಇವಾಗ ನಡ್ಕೊಂತ ಹೋಗ್ತಾ ಇದೆಯಲ್ಲ. ನಾನ್ ನೋಡ 2 ನಂಬರ್ ದಂಧೆ ಸ್ಟಾರ್ಟ್ ಮಾಡಿ ಹೊಸ ಗಾಡಿ ತಂದಿನಿ. ಇನ್ನೊಂದ್ ವಾರ ಬಿಟ್ರೆ ಕಾರ್ ಕೂಡ ಬರ್ತೈತೆ. ದೊಡ್ಡದಾಗಿ ಹೇಳ್ಬಿಟ್ಟೆ ಓದಿ ಗೌರ್ಮೆಂಟ್ ಜಾಬ್ ತಗೊಂಡ್ಬಿಡ್ತ ಅಂತ ಹೇಳಿ. ನಾನು ಕೂಡ ಪೊಲೀಸಿಗೆ. ಹಲೋ ಕೃಷ್ಣ ಕೃಷ್ಣ ಜೀಪ್ ಕಳಿಸ್ರಿ. ಕೃಷ್ಣ ಕೃಷ್ಣ ಬೇಡ ಕೃಷ್ಣ 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 ಎಲ್ಲಿ ಹೆಸರಿಟ್ಟು ಕರಿತೇನೆ. ಸರ್ 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 ತಪ್ಪಾಯ್ತು ಸರ್. ಸರ್ ನಾನೇನ್ ಸುಮ್ ತಮಾಷೆ ಮಾಡಿದ್ದೆ ಸರ್. ಸರ್ 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 ನಾನು ತಮಾಷೆ ಮಾಡಿದ್ದೆ. ಮೆಟ್ರೋ ರೈಲ್ ಚಪ್ರಿ ಸ್ಟೈಲ್. ಈ ಸಲ RCB ನೀರಿ ಹೊಡಿಯೋದ್ ಕಪ್ಪು. ಬರ್ರಿ ಹೋಗೋಣ ಮೈಸೂರ್ಗೆ ಒನ್ ಡೇ ಟ್ರಿಪ್. ಕಾರ್ ಇವ ಯಾರ 4 ಗಂಟೆಗೆ ಹೊಡ್ಬೇಕಿತ್ತು, 7 ಗಂಟೆ ಆಗೋಯ್ತು. ಡ್ಯಾಶ್ ಕ್ಯಾಮ್ ಡೇಡ್ ಮಾಮ್ 8 ಗಂಟೆಗೆ ಬೆಂಗಳೂರು, 10 ಗಂಟೆಗೆ ಮೈಸೂರು. ನಮ್ ಫ್ರೆಂಡ್ಸ್ ಗಳು ಮಾಡೋದಲ್ಲ ಒಂದೊಂದು. ಏನ್ರಿ ಕಾರ್ಗಳು ಇಷ್ಟೊಂದು? ಒಂದೊಂದ್ ರೋಡ್ಗೂ ನೆಟ್ಬೇಕು ಕಣ್ರಿ ಮರ. ಚಾಮುಂಡಿ ಬೆಟ್ಟದ ಮೇಲೆ ಜನ ಸಾಗರ ಐಟಮ್ ಗಳು ಎತ್ತಬೇಕು ಕ್ರೈನ್. 200 ರೂಪಾಯಿ ಟಿಕೆಟ್ ಟ್ರೈನ್ ಗಿಂತ ಉದ್ದ ಐತೆ ಲೈನ್. ಭೂಮಿ ಆಚೆ ಹೋಗೋದು ವಿಮಾನ ಅಲ್ಲ ರಾಕೆಟ್. ತಗೊಂಡಿದ್ ನಾವ್ 200 ರೂಪಾಯಿ ಅಲ್ಲ 1000 ರೂಪಾಯಿ ಟಿಕೆಟ್. ಇನ್ಕಮ್ ಟ್ಯಾಕ್ಸ್. ಅಲ್ಲುಜ್ಜಕ್ ತಂದಿರ್ಲಿಲ್ಲ ಬ್ರಷ್. 1000 ರೂಪಾಯಿ ಟಿಕೆಟ್ ಅಲ್ಲೂ ರಶ್. ಬಾಳೆಹಣ್ಣು ತಿನ್ಸ್ರಿ ಹಸು ಬಾಯಿಗೆ, ಕೈ ಮುಕ್ಕಳ್ರಿ ಚಾಮುಂಡಿ ತಾಯಿಗೆ. ಸಂಡೆ ಅಂತ ಬೆಟ್ಟದ ಮೇಲೆ ಹೆವಿ ಜನ. 1000 ರೂಪಾಯಿ ಕೊಟ್ರು ಒಳ್ಳೆ ದರ್ಶನ. ರೋಲ್ ಮಾಡ್ಬೇಕು ರೋಲ್. ನಾವ್ ತಂದಿದ್ ಕಾರ್ ಫಾರ್ಚುನರ್ ಅಲ್ಲ ಪೋಲೋ. ಕಾರ್ ನಾನೇ ಓಡಿಸ್ಬೇಕಂತ ಕುತ್ಕೊಂಡೆ ಡ್ರೈವಿಂಗ್ ಸೀಟ್ ಅಲ್ಲಿ. ಫ್ರೆಂಡ್ಸ್ ಅಂದ್ರು ಓಡಿಸುವಂತೆ ತಿಕಾ ಮುಚ್ಕೊಂಡ್ ಕೆಳಗಿಳಿ. ಹೋಗ್ಲಿ ಅಂತ ಹಿಂದೆ ಕುತ್ಕೊಂಡ್ ವಿಡಿಯೋ ಮಾಡಕ್ ಬಂದ್ರೆ ಕಾಡಿಸ್ತೀವಿ ನೋಡ್ರಿ ಮೈಸೂರ್ ಕುದುರೆ. ಆಮೇಲೆ ತಲ್ಕಾಡಕ್ ಬಂದ್ವಿ ಆಡೋಣ ಅಂತ ಆಟ. ಅದಕ್ಕೂ ಮುಂಚೆ ಒಂದ್ ಫುಲ್ ಮೀಲ್ಸ್ ಊಟ. ಬುರ್ಜ್ ಖಲೀಫಾ ಕಟ್ಟೆ 10 ವರ್ಷ ಆಗೋಯ್ತು. ಅದೇ ಬ್ರಿಡ್ಜ್ ಮಾತ್ರ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸುತ್ತಮುತ್ತ ಇತ್ತು ಫುಲ್ ಗಿಡ ಮರ. ತಲ್ಕಾಡಲ್ ಕೂಡ ಜನ ಸಾಗರ. ಜನ ಅಂದ್ರು ಬಿಸ್ಲಾಗೈತೆ, ನೀರೆಲ್ಲ ಖಾಲಿ. ಇದ್ದಿದ್ ನೀರಲ್ಲೇ ನಾವ್ ಮಾಡಿದ್ವಿ ಫುಲ್ ಜಾಲಿ. ಪ್ರಭಾಸ್ ಅವ್ರ ಮೂವಿ ರೆಬಲ್ ಪ್ಯಾಂಟ್ ತಂದಿಲ್ಲ ಅಂತ ಟವಲ್. ಗೊತ್ತಾಯ್ತು ನಾವೇನ್ ಮಾಡಿದ್ವಿ ಅಂತ ತಪ್ಪು. ಸಂಡೇ ಹೊತ್ತು ಹೋಗ್ಲೇಬೇಡ್ದವ್ರಿ ಟ್ರಿಪ್ಪು. ಮೇಡಮ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಬನ್ನಿ ಒಂಚೂರು ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನನ್ ಗಂಡನೇ ಬಂದ್ಬಿಟ್ಟಿದ್ದಾನೆ. ಮುಸುಡಿ ಎಲ್ಲ ಉದ್ರೋಗ್ಬಿಡ್ಬೇಕು ಹಂಗೆ. ನಿಮ್ಮ ಅಪ್ಪ ಏನ್ ನಂಗೆ ವರದಕ್ಷಿಣೆ ಕೊಟ್ಟಾಗ ಮಡ್ಗವನೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೋಡಿದ್ರೆ 3 ಸರಿ ಯಾವಾಗ ಆರ್ಡರ್ ಮಾಡ್ಕಂತಾನೆ ಇರ್ತಿಲ್ಲ. ಗಿಡದಲ್ಲ ಬೆಳೆಯುತ್ತೆ. ಅದೆಲ್ಲ ಮನೆಗ್ ಬೇಕಾಗಿರೋದು. ಮನೆಗ್ ಬೇಕಾಗಿರೋದು ತೆಗಿತೀನಿ.
ಏನಿದು? ಲಿಟಲ್ ಹ್ಯಾಟ್ಸ್. ಅದ್ ನನಗೂ ಗೊತ್ತು, ಇಂಗ್ಲಿಷ್ ಓದಕ್ ನನಗೂ ಬರುತ್ತೆ. ಏನಕ್ಕೆ ಇದು ಅಂತ ನಾನು ಕೇಳಿದ್ದು. ಮನೆಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಈಗ. ಪಾಪುಗೆ ಪಾಪುಗಲ್ಲೇ ಇಲ್ಲ, ಸುಳ್ಳು ಹೇಳಿದ್ರು ಅಲ್ಗಿಲೆಲ್ಲ ಉದುರಿಸ್ಬಿಡ್ತೀನಿ. ಅದು ಇವಾಗ ಅಲ್ಲಿ ಹುಟ್ತಾ ಇದೆಯಲ್ಲ, ಇದನ್ನ ಚೆನ್ನಾಗಿ ಕಡಿದ್ರೆ ಅಲ್ಲಿ ಬರುತ್ತೆ ಅಂತ. ನಮ್ಮನೆ ನೀನ್ ಕಡಿದ್ರೆ ಪಾಪುಗಲ್ ಬರುತ್ತಾ? ನಮ್ಮನೆ ನಾಯಿಗೆ ಕೊಡ್ತೀವ. ನಾನೆಲ್ಲ ಪಾಪುಗೆ ನಾನೊಂದು 2 ಪೀಸ್ ತಿನ್ಕೋತೀನಿ ಅಷ್ಟೇ. ಅದು ಉಳಿಸ್ಬಿಡುತ್ತಲ್ಲ, ಅಷ್ಟೊಂದು ತಿನ್ನಕ್ಕಾಗಲ್ಲ ಪಾಪ. ಅದು 2 ಇತ್ತು ಮನೇಲೆ, ನಂಗೆ ಗೊತ್ತು. ತಿನ್ಕೊಬಿಟ್ಟೆ ಬೆಳಗ್ಗೆ. ನನಗ್ ಮಾತ್ರ ನೈಟ್ ಮಾಡಿರೋ ಅನ್ನದಲ್ಲಿ ಚಿತ್ರಾನ್ನ ಮಾಡಿ ಕಳಿಸ್ಬಿಟ್ಟು ಕಳಿಸ್ತೀಯ. ಪಾಪ ಅಂತಲ್ವಾ ಒಂಚೂರು ನಿನ್ಗೆ ಅನ್ಸೋದೇ ಇಲ್ವಾ ನಿನ್ಗೆ ಒಂಚೂರು? 2 ನನ್ಗೆ ಬೇಕಾಗ್ಬಿಡುತ್ತಲ್ಲ, ಅದಕ್ಕೆ ನಾನು ತಿನ್ಕೊಬಿಟ್ಟೆ. ಅದಕ್ಕೆ ಅದು ಬೇಕು. ಏನಿದು? ಇದು ನಿನ್ ಗಾಡಿಗೆ ಕೀ ಬಂಚ್. ನಾನು ನಿನ್ಗೆ ಏನ್ ಕಂಡಿದ್ಯಾ? ಡ್ಯಾಡಿ ಪ್ರಿನ್ಸಸ್ ತರ ಕೀ ಬಂಚ್ ಹಾಕೊಂಡು ಎಲ್ಗ ಹಾಕೊಂಡು ಓಡಾಡ್ಲಿದ್ನ ಹೇಳು? ಗಾಡಿ ಕೀ 50 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಓಡಾಡ್ತಾ ಇದೀನಿ ನಾನು ಮನೆಗೂ ಡೆಲಿವರಿ ಮಾಡ್ಕೊಂಡು. 250 ರೂಪಾಯಿ ಕೀ ಬಂಚ್ ಬೇಕು ನಿನ್ಗೆ. ಅದ್ ನನ್ ಕಣ್ಣು ಕಾಣಿಸ್ಬಾರ್ದು ಇನ್ ಯಾವತ್ತೂ. ಏನಕ್ಕಿದು ಉಪ್ಪಿನಕಾಯಿ ಡಬ್ಬಿ? ಮನೇಲಿ 3 ಪ್ಯಾಕೆಟ್ ಇತ್ತು ತಾನೆ, 5 ರೂಪಾಯಿ ತಂದಿಟ್ಟಿದೆ ತಾನೆ. ಖಾಲಿ ಮಾಡ್ದಲ್ಲ, ಎಣ್ಣೆ ಹೊಡಿಬೇಕಾದ್ರೆ. ಸರಿ ಬಿಡು, ಆಯ್ತು ಬಿಡು. ತಿಂದಿದ್ಯಾ? ಹುಷಾರಾಗಿ ಎತ್ತಿಡೋದ್ನ. ಇದು ಫರ್ನಿಚರ್ ಒರ್ಸಕ್ಕೆ. ಏನು ವರ್ಷಕ್ಕೆ? ಫರ್ನಿಚರ್ ಇರೋದೊಂದು ಪ್ಲಾಸ್ಟಿಕ್ ಚೇರು, ಅದು ನಿಂಗೆ ಫರ್ನಿಚರ್? ಅದನ್ನೇ ಒರ್ಸಕ್ಕೆ. ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ತೀನಿ ಆರ್ಡರ್ನ. ರಿಫಂಡ್ ಮಾಡಿಸಿ. ಇದನ್ನ ಚೆನ್ನಾಗಿ ರುಬ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಮುಖ ಎಲ್ಲ. ಇದು ಏನ್ ಗೊತ್ತಿದ್, ನಾನು ಸುಮ್ಮನೆ ಆರ್ಡರ್ ಮಾಡಿಲ್ಲ. ಇದು ಡೆಲಿವರಿ ಚಾರ್ಜ್ ಬೇರೆ ಆಗ್ತಾ ಇದೆ 20 ರೂಪಾಯಿ. ಅದಕ್ಕೆ ಇದನ್ನ ಆರ್ಡರ್ ಮಾಡ್ಕೊಬಿಟ್ಟೆ. ಮಖ ತೊಳೆಯಕ್ಕೆ ನಾನು ಯೂಸ್ ಮಾಡೋದೇ 15 ರೂಪಾಯಿ ಸೋಪು. ನೀನು 80 ರೂಪಾಯಿ ಕೊಟ್ಬಿಟ್ಟು ಇದ್ರಲ್ಲಿ ನೀನು ಡ್ರೈ ಫ್ರೂಟ್ಸ್ ಅಲ್ಲಿ ರುಬ್ಬಿಟ್ಟು ಫೇಸ್ ಪ್ಯಾಕ್ ಹಾಕಬೇಕಾ ನೀನು? ರೀಫಂಡ್ ಮಾಡಿಸ್ತೀನಿ ಇದನ್ನೆಲ್ಲ ಹಂಗೆ ತಗೊಂಡು ಮೇಲ್ಗಡೆ ಇಟ್ಬಿಡು. ಮಾಡ್ದ ಅಂದ್ರೆ ಮಖ ಕಿತ್ತೋಗ್ಬಿಡ್ಬೇಕು. ಎತ್ಕೊಂಡಾಕು ಸುಮ್ನೆ. ನೋಡು, ನಾನು ಕಂಪ್ಲೇಂಟ್ ಮಾಡ್ತೀನಿ ಆಮೇಲೆ. ಏನಂತ? ಸರಿಯಾಗಿ ಆರ್ಡರ್ ಮಾಡಿಲ್ಲ, ಬಿಹೇವಿಯರ್ ಎಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು. ನೈಟಿಗೆ ಎಣ್ಣೆ ಹೊಡ್ಕೊ ಬರ್ತೀನಿ, ಬಿಹೇವಿಯರ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಎತ್ಕೊಂಡು ಹೋಗ್ಬಿಡು, ಕಣ್ಣು ಕಾಣಿಸ್ಕೊಬೇಡ, ಎತ್ಕೊಂಡು ಹೋಗ್ಬಿಡು. ಬಿಹೇವಿಯರ್ ಚೆನ್ನಾಗಿರುತ್ತೆ. ಬಿಹೇವಿಯರ್ ಕಬ್ಬು ಕಬ್ಬೆನಕ್ಕೆ ಆರ್ಡರ್ ಮಾಡಿ ಕಬ್ಬೆ. ಸರ್ ನಮಸ್ಕಾರ. ಓ ನಮಸ್ತೆ. ನೀವೇ ಬಂದಿರೋದು ಇಂಟರ್ವ್ಯೂಗೆ? ಸರಿ ಓಕೆ. ಏನ್ ಸರ್ ಓಪನ್ ಜಾಗದಲ್ಲೇ ತೋಳ್ತಾ ಇದೀರಾ? ಇದು ಬಂದ್ಬಿಟ್ಟು ಓಪನ್ ಏರ್ ಇಂಟರ್ವ್ಯೂ ಅಂತೀವಿ ನಾವು. ಸರಿ ಸರ್, ನಿಮ್ಗೆ ಏನೇನ್ ಟ್ಯಾಲೆಂಟ್ ಗಳಿದಾವೆ? ಸರ್ ನಮ್ ಸ್ವಂತದ್ದು ಯಾವ್ದು ಇಲ್ಲ ಟಾಯ್ಲೆಟ್, ಇಲ್ಲಿ ಪಬ್ಲಿಕ್ ಇದೆ, ಓಡ್ ಬಂದ್ಬಿಡಿ ಸರ್. ಇವೆಲ್ಲ ನಾವೇನೋ ಹೇಳಿದ್ರೆ ಏನೋ ಹೇಳೋದಲ್ಲ ಮಾಡಬಾರ್ದು. ನಾನ್ ಕೇಳಿದ್ದು ಟ್ಯಾಲೆಂಟ್. ಸರಿ ಸರ್ ಟಾಯ್ಲೆಟ್ ತಾನೆ ಸರ್. ಸರ್ ಸಾಯಂಕಾಲ 6 ಗಂಟೆ ಆದ್ರೆ ಟೈಮ್ ನೋಡ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ತೀವಿ ಸರ್ 6 ಅಂತ. 6:15 ಆದ್ರೆ ಕರೆಕ್ಟ್ ಆಗಿ ಹೇಳ್ತೀವಿ ಸರ್ 6:15. ಹೌದಾ? ಸರಿ, ಇದನ್ ಬಿಟ್ಟು ಏನಾದ್ರು ಅಡಿಷನಲ್ ಟ್ಯಾಲೆಂಟ್ ಏನಾದ್ರು ಇದೆಯಾ? ಸರ್ ನೀವ್ ಏನ್ ಹೇಳಿದ್ರೆ ಅದ್ ಮಾಡ್ತೀನಿ ಸರ್. ಸರಿ, ಹಂಗಾರೆ ಈ ಪೆನ್ ನ 500 ರೂಪಾಯಿಗೆ ಮಾರ್ ತೋರಿಸಿ. 500 ರೂಪಾಯಿಗೆ ಮಾರ್ ತೋರಿಸ್ಬೇಕಾ? ನನಗ್ ಬೇಕಾಗಿರೋದು ಕೆಲಸ. 500 ರೂಪಾಯಿ ನನ್ನ ಕೈಯಿಂದ ಹಾಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ, ಆಮೇಲೆ ನೋಡೋಣ. ಸರ್ ಮಾಡ್ಬಿಟ್ಟೆ ಸರ್. ಮಾರಿದ್ರಾ? ಓಕೆ, ಒಳ್ಳೇದಾಯ್ತು. ನೋಡಿ, ನೀವು ಮಾರಿದೀರಾ, ನಮ್ ಕಂಪನಿಯಲ್ಲಿ ನಿಮಗೆ ಕೆಲಸ ಸಿಕ್ತು. ಕಂಗ್ರಾಚುಲೇಷನ್ಸ್. ಇವತ್ತಿಂದಾನೇ ಜಾಯ್ನ್ ಆಗ್ಬಿಡಿ. ಸರ್ ಏನ್ ಸರ್ ಕೆಲಸ? ಇದೇ ಪೆನ್ಗಳು ಮಾರೋದು. ಒಂದ್ ದಿವಸಕ್ಕೆ 10 ಪೆನ್ ಮಾರ್ಬೇಕು. ಏನಾ? ಒಂದ್ ದಿವಸಕ್ಕೆ 10 ಪೆನ್ ಮಾರ್ಬೇಕು. ಅಲ್ಲ ಕಣ, ನಾ ಮಾರ್ದಲ್ಲಿ ನೀನ್ ಯಾವಾಗ ರೋಡಲ್ಲಿ ನಿಲ್ಸ್ಕೊಂಡು ಇಂಟರ್ವ್ಯೂ ಮಾಡ್ದ ಅವಾಗೆ ಗೊತ್ತಾಯ್ತು ನೀನ್ ಯಾರು ಅನ್ಬಿಟ್ಟು. ತಗೋ ನಿನ್ ಪೆನ್ನು. 500 ರೂಪಾಯಿ ತಿಕ್ಕ ಮುಚ್ಕೊಂಡು ವಾಪಸ್ ಕೊಡೋ. ಯಾವ 500 ರೂಪಾಯಿ ಕೊಡಕ್ಕಾಗಲ್ಲ. ಗೆಟ್ ಔಟ್ ಪ್ಲೀಸ್. ನಿಮ್ ಅಪ್ಪ ಅಮ್ಮ ಗೆಟ್ ಔಟ್, ನಿಮ್ ಹೆಂಡತಿ ಮಕ್ಳು ಗೆಟ್ ಔಟ್. ನಾವ್ ಇರೋದೇ ರೋಡಲ್ಲಿ ಕಣೋ. ಅಲ್ಲಿ ಸುಮ್ಮಿರ ಚಿಂಟು, ಸುಮ್ಮಿರ ಅಂತ ಹೇಳತ್ತಿನ್ಲೋ. ಕೊಡಿಸ್ತೀನಿ, ಸುಮ್ಮಿರ್ಲಾ. ಸುಮ್ನಿರ ಅಂತ ಹೇಳತ್ತಿನ್ಲೋ. ಎಷ್ಟ್ ಹೇಳಕತ್ತಿದ್ದಿ? ಅಲ್ಲ ಅಣ್ಣ ಅದ ನೋಡ, ಅವ್ ಬಾ ಕೆಟ್ಟದ, ನಾ ಬಡಿತಾನ ಮತ್ತ. अस्सलाम वालेकुम भाई. ವಾಲೇಕುಮ್ ಅಸ್ಸಲಾಂ. ಬಕ್ರೀದ್ಗೆ ಬಡವ್ರಿಗೆ ಬಿರಿಯಾನಿ ಅನ್ಸ್ಬೇಕು, ಎಷ್ಟು ಬರ್ಕೊಳ್ಳಿ? रुको जरा, सबर करो. बोला धक्का बुक्की नहीं करने का, आराम से लेने का. ಅಣ್ಣ ನಾವು ಹಿಂದೂನೇ. ಮೈಸೂರವರು ಯಾರಿಗೇನ್ ಕಮ್ಮಿ? ಚಾಮುಂಡಮ್ಮ ನಮ್ಮ ಮಮ್ಮಿ. ಚಾಮುಂಡೇಶ್ವರಿ ಹೆಸರಲ್ಲಿ ಕೊಡಿ.